ಕಳೆದ ಹಲವಾರು ವರ್ಷಗಳಿಂದ 4 ಸಾರಿಗೆ ನಿಗಮಗಳ ಬೇಡಿಕೆಗಳು ಈಡೇರ್ತಾ ಇಲ್ಲ. ಸರ್ಕಾರ ಮೇಲಿಂದ ಮೇಲೆ ಮತ್ತು ಸಾರಿಗೆ ಮುಖಂಡರ ಸಭೆಗಳು ಮೇಲಿಂದ ಮೇಲೆ ಆಗ್ತಾ ಇದ್ದಾವೆ, ಆದರೆ ಯಾವುದು ಕೂಡ ಫಲಪ್ರದ ಆಗ್ತಾ ಇಲ್ಲ. ಮುಂದೇನು ಈ ಬಗ್ಗೆ ಮಾತಾಡಲಿಕ್ಕೆ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂಥ ಅನಂತ್ ಸುಬ್ರಹ್ಮಣ್ಯ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಒಂದು ಕಡೆಗೆ ಲೇಬರ್ ಮೀಟಿಂಗು, ಈ ಕಡೆಗೆ CM ನೇತೃತ್ವದಲ್ಲೂ ಸಭೆಗಳಾದವು. ಏನು ಸರ್, ಫಲಕಾರಿ ಅಂತೂ ಆಗಲಿಲ್ಲ. ಮುಂದೇನು ಸರ್? ಒಂದೇನಾಗುತ್ತೆ ಅಂದರೆ, ಈ ಡಿಮಾಂಡ್ಗಳು ಅಷ್ಟು ಬೇಗ ಹೋದ ತಕ್ಷಣ ತಗೊಳ್ರಿ ಅಂತ ಎಲ್ಲೂ ಕೊಟ್ಟಿಲ್ಲ, ಯಾವ ಮಾಲೀಕರು ಕೊಟ್ಟಿಲ್ಲ. ಇದು ಭಾಳ ದೊಡ್ಡ ಸಂಸ್ಥೆ. ಇದು 1,15,000 ಜನ ಇದ್ದೀವಿ ನಾವು. ಒಂದು ಪೋರ್ಷನ್ ಆಫ್ ಡಿಮಾಂಡ್ ಇಟ್ ರಿಲೇಟ್ಸ್ ಟು ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ 38 ತಿಂಗಳ ಅರಿಯರ್ಸು. ಆದರೆ ಇವ್ರು ಬಂದ ಮೇಲೆ ನಾವೇನು ಕೊಡಬೇಕಾಗಿಲ್ಲ ಅನ್ನೋ ಪೊಸಿಷನ್ ತಗೊಂಡ್ರು. ಈಗ ಆಫ್ಟರ್ ಸೆವೆರಲ್ ರೌಂಡ್ಸ್ ಆಫ್ ಡಿಸ್ಕಷನ್ ವಿತ್ ದಿ CM 4 ಸಲ ಮಾತಾಡಿದ್ದೀವಿ. 14 ತಿಂಗಳದು 712 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು 1,100 ಕೋಟಿ ಕೊಡಬೇಕು, ಅದು ಗ್ಯಾಪ್ ಇರೋದು. ಇನ್ನು ಎರಡನೇದು 1/24 ಸೆಟಲ್ಮೆಂಟ್ ಆಗಬೇಕು, ಹೊಸ ಸೆಟಲ್ಮೆಂಟು. ಅವರು ಇಲ್ಲ 26 ಏಪ್ರಿಲ್ 1 ಕೊಡ್ತೀವಿ ಅಂತ. ನಾವೇನು ಹೇಳ್ತೀವಿ, ನಾವು 24ಕ್ಕೆ ಡಿಮಾಂಡ್ ಹಾಕಿರೋದು, 2024ಕ್ಕೆ. 26ರಾಗ ಅಡ್ವಾನ್ಸ್ ಆಗಿ ನಾವೇನು ಹಾಕಿಲ್ಲ. ಅದರಿಂದ ಸಿದ್ದರಾಮಯ್ಯ ಆ ತೊಂದರೆ ತಗೋಬೇಡಿ, 26ದು 24 ಸೆಟ್ಲ್ ಮಾಡಿ ನಾವು ಕೇಳ್ತಿದ್ವಿ. ಇಷ್ಟೇ ಡಿಫ್ರೆನ್ಸ್ ಇರೋದು. ಆದರೆ ಇದು ಭಾಳ ಸುಲಭವಾಗಿ ಅವ್ರು ಬಗೆಹರಿಸ್ಬೋದು. ಮೀನ್ ಟೈಮ್ ಏನಾಗಿದೆ, ಅಧಿಕಾರ ಉಳಿದವರು ರಾಂಗ್ ಫೀಡ್ ಮಾಡಿದ್ದಾರೆ ಅವ್ರಿಗೆ. ಇದು ಒಂದು ನೆನೆಗುದಿ ಇತ್ತು. ಈಗ ಮೊನ್ನೆ ಸಿದ್ದರಾಮಯ್ಯನವರು ಇವ್ರಿಗೆ ಸಾರಿಗೆ ಸಚಿವರಿಗೆ ಹೇಳಿದರು ಮಾತನಾಡಿ ಅಂತ. ಅವರು ಮೀಟಿಂಗ್ ಕರೆಸಿದ್ರು, ಚೇರ್ಮನ್ MDಗಳಿದ್ರು, ಮೀಟಿಂಗ್ ಎಲ್ಲ ಆಯಿತು. ಅದರಲ್ಲಿ ಈ ಅಂಶವನ್ನು ನಾವು ಸ್ಪಷ್ಟವಾಗಿ ತಂದಿದ್ವಿ. ಆ 38 ತಿಂಗಳ ರಿಸಲ್ಟ್ಸ್ ಫುಲ್ಲಿ ಕೊಡಬೇಕು, ನೋ ಕಾಂಪ್ರಮೈಸ್ ಆನ್ ದಟ್. 1/26 ಒಪ್ಪಲಿಕ್ಕೆ ಇರಲಿಲ್ಲ, 1/24 ಆಗಬೇಕು. ಇದನ್ನು ದಯಮಾಡಿ ಚೀಫ್ ಮಿನಿಸ್ಟರ್ಗಳಿ. ಆಮೇಲೆ 1/24 ಏನಾಗುತ್ತೆ ಮಾತಾಡೋಣ ಕೂತ್ಕೊಂಡು. 1,100 ಕೋಟಿ ಸರ್ಕಾರದಿಂದ ಕೊಡಬೇಕು. ಇಷ್ಟು ದೊಡ್ಡ ಬಜೆಟ್, 4 ಲಕ್ಷದ ಬಜೆಟ್ ಕೊಟ್ಟಿರೋದಕ್ಕೆ ನಮ್ಗೆ 1,700 ಕೋಟಿ ದೊಡ್ಡದಲ್ಲ. 1,700 ಅಥವಾ 1,800 ಇದನ್ನು ಹೇಳಿದ್ದೀವಿ. ಬಹುಶಃ ಅವ್ರ ಮನಸ್ಸು ಹೋಗಿದೆ ಅದು. ಅದನ್ನು ಬೆಳಗಾಂನಲ್ಲಿ ಮಾತನಾಡ್ತೀವಿ ಅಂಥೇಳಿ ಮತ್ತೆ ಕರಿತೀನಿ ಆಮೇಲೆ ಅಂತ ಹೇಳಿದ್ದಾರೆ. ಆದ್ದರಿಂದ ಸ್ವಲ್ಪ ಪ್ರಗತಿ ಸಾಧಿಸಿದ್ದೀವಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ವಿ ಆರ್ ನಾಟ್ ದಟ್ ವೇ ಡಿಸಪಾಯಿಂಟೆಡ್. ಆಫ್ಟರ್ ಆಲ್ ವಿ ಆರ್ ಸೀನ್ ವಾಟ್ ಆರ್ ದೀಸ್ ನೆಗೋಸಿಯೇಷನ್ಸ್ ಅಂಡ್ ಆಲ್ ದಟ್. ಸೊ ವಿ ಹ್ಯಾವ್ ಟು ವೆಯ್ಟ್. ಸರ್, ಸರ್ಕಾರ ಹೇಳ್ತಿರೋದು ಏನಂದ್ರೆ, ಒಂದು ಸರ್, ನಾವು ಒಂದು ಸ್ಟೆಪ್ ಮುಂದೆ ಬರ್ತಿದ್ದೀವಿ, ಇವರು ಒಂದು ಸ್ಟೆಪ್ ಮುಂದೆ ಬರ್ಬೇಕಂದ್ರೆ ನೀವು ಒಂದಷ್ಟು, ನೀವು ನಿಮ್ಮ ಬೇಡಿಕೆಗಳನ್ನು ಒಂದಷ್ಟು ಕಡಿಮೆ ಮಾಡ್ಕೊಳ್ಳಿ. ಇಲ್ಲ, ಇದಕ್ಕೆ ನಾವು ಹೇಳಿದ್ವಿ ರಾಮಲಿಂಗೇಗೌಡರಿಗೆ, ನಾವು ಇದ್ ಕಡೆ ಇದ್ದೀವಿ, ನೀವು ಇದ್ ಕಡೆ ಇದ್ದೀರಾ, ಮುಂದೆ ಎಲ್ಲಿ ಬಂತು? ಇವಾಗ 38 ತಿಂಗಳ ಅರಿಯರ್ಸ್ ಅಂದರೆ 14 ತಿಂಗಳು ಕೊಟ್ಬಿಟ್ಟು ನೀವು ಮುಂದೆ ಬನ್ನಿ ಅಂದರೆ ಯಾತಕ್ಕೆ ಅರಿಯರ್ಸು? ವೇತನ ಹೆಚ್ಚಳಾಗಿದೆ 1/20ರಿಂದ. ಹಿಂದೆ ಎಲ್ಲ ತಗೊಂಡಿದ್ದೀವಿ, 1957ರಿಂದ ಬಾಕಿ ತಗೊಂಡಿದ್ದೀವಿ. ಎಲ್ಲ ಸರ್ಕಾರಗಳು ಕೊಟ್ಟಿವೆ. ನಿಮ್ದೇನು ಹೆಚ್ಚುಗಾರಿಕೆ? ಅದನ್ನು ಬಿಡೋಕ್ಕಾಗಲ್ಲ. ಕಂಬ ಇದ್ದಾಗ ಮನೆಗೆ 2 ಪಿಲ್ಲರ್ ಇದೆಯಪ್ಪ, ಆ ಪಿಲ್ಲರ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದೀವಿ, ಆ ಪಿಲ್ಲರ್ ನೀವು ಹೇಳಿಕ್ಕೆ ಹೋಗ್ತಿದ್ದೀರಾ. ಆಮೇಲೆ ನೀವೇ ಒಪ್ಕೊಂಡಿದ್ದೀರ 1957ರಿಂದ ಎವ್ರಿ 4 ಇಯರ್ಸ್ ವೇತನ ಹೆಚ್ಚಳ ಕೊಡ್ತಿದ್ದೀವಿ ಅಂತ. ವೆನ್ ದಟ್ ಈಸ್ ದಿ ಕೇಸ್, 1/20ರಿಂದ 4 ವರ್ಷ ಯಾವಾಗ ತುಂಬುತ್ತೆ? 23 ಡಿಸೆಂಬರ್ ತುಂಬುತ್ತೆ. 1/24 ಹೊಸ ಒಪ್ಪಂದ ಆಗಬೇಕು ನೀವು ಹೇಳಿದ ಪ್ರಕಾರ ಕೂಡ. ಅದರಿಂದ ಅವರು ಮುಂದೆ ಬಂದಿದ್ರೆ ನಾವು ಇಳಿಯೋ ಪ್ರಶ್ನೆ ಬರುತ್ತೆ. ಬಿಜೆಪಿ ಗೌರ್ಮೆಂಟ್ ನಮಗೆ ಗೊತ್ತಿಲ್ಲ, ನನ್ನ ಸರ್ಕಾರದಲ್ಲಿ ಏನಿದೆ ಅದನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲ, ಒಂದು ಹಾಗೆ ಹಾಗಾದ್ರೆ ವಿಧಾನಸೌಧ ಬಿಜೆಪಿ ಅವ್ರು ತಗೊಂಡೋಗ್ಬಿಟ್ರ? ಯಾವುದೇ ಗೌರ್ಮೆಂಟ್ ಆಗಲಿ ಅದು ಪಾರ್ಟಿ ಹೆಸರಲ್ಲಿಲ್ಲ. ಅಲ್ಲ, ಸಿದ್ದರಾಮಯ್ಯ ಹೇಳಿರೋದು ಅದೇ ರೀತಿ. ಅವ್ರಿಗೆ ಏನು ಹೇಳ್ತಾರೆ, ಬಿಜೆಪಿ ಕಾಲದಲ್ಲಿ ಹಿಂಗಾಯ್ತು, ಆಯ್ತಪ್ಪ ಬೇಕಾದಷ್ಟಾಗಿದೆ, ಅದಕ್ಕೆ ಜನ ನಿಮ್ಮಂತಂದ್ರು. ಆ್ಯಂಡ್ ಬಿಜೆಪಿ ಸರ್ಕಾರದಲ್ಲಿ ಕೂಡ ನಮಗೇನು ಹೇಳಿದ್ರು, ಮೈಂಡು ಸನ್ಮಾನ್ಯ ಬೊಮ್ಮಾಯಿಯವರ ಕಾಲದಲ್ಲಿ, ಬಸವರಾಜ ಬೊಮ್ಮಾಯಿಯವರ ಕಾಲದಲ್ಲಿ ಸ್ಟ್ರೈಕ್ ಇಲ್ಲದೇನೆ 15% ಏರಿಕೆ ಮಾಡಿಕೊಟ್ರವರು. ಅರಿಯರ್ಸ್ ಬಗ್ಗೆ ಒಂದು ಕಮಿಟಿಗೆ ರೆಫರ್ ಮಾಡಿದ್ರು. ಅವರು ಕೊಡಲ್ಲ ಅಂತ ಹೇಳಲಿಲ್ಲ. ಆ ಕಮಿಟಿ 14 ತಿಂಗಳದ್ದು ಕೊಡಿ ಅಂತ ಹೇಳಿದೆ, ಇನ್ನು 2 ವರ್ಷಕ್ಕೆ ಇನ್ನೊಂದಿಷ್ಟು ದುಡ್ಡು ಕೊಟ್ಬಿಡ್ರಿ ಅಂತ ಹೇಳಿದೆ. ಆದ್ದರಿಂದ ಇವರು ಅದನ್ನು ಇಂಪ್ಲಿಮೆಂಟ್ ಮಾಡಿ ಒಂದಿಷ್ಟು 1,700 ಕೋಟಿ ಒಟ್ಟು ಕೊಟ್ಟುಬಿಟ್ರೆ 1 ಸಾವಿರಲ್ಲಿ ಮುಗಿಯುತ್ತೆ. ಅದರಿಂದ ಬಿಜೆಪಿಯವರೇನೋ ಮಾಡಿಬಿಟ್ರು ಅಂತಲ್ಲ. ಇವಾಗ ಉದಾಹರಣೆಗೆ ಮೊನ್ನೆ 13ನೇ ತಾರೀಕು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಹೇಳಿದರು 6,900 ಕೋಟಿ ಒಟ್ಟು ಬಾಕಿ ಇದೆ 4 ಸಾರಿಗೆ ನಿಯಮಗಳು ಅಂತ. DTC ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ದು 90,000 ಕೋಟಿ ಸಾಲ ಇದೆ ಅವ್ರದ್ದು. ಎಷ್ಟು? 90,000 ಕೋಟಿ. ಅವರು ಪಾರ್ಲಿಮೆಂಟ್ ಹೌಸ್ ಮಾರಿ ಅಂತ ಮೋದಿಗೇನು ಕೇಳ್ತಿಲ್ಲ. ಯಾರು ಹೆದರಿಸ್ತೀರಾ?
ನೀವು ಸರ್ಕಾರಿ ನೌಕರಿಗೆ 1,54,000 1,54,000 ಕೋಟಿ ಹಣವನ್ನು ಸಂಬಳ ಮತ್ತು ಪೆನ್ಷನ್ ಕೊಡ್ತೀರಾ. ನಿಮ್ಮ ಬಜೆಟ್ನ 45% ಅಲ್ಲಿ ಕೊಡ್ತೀರಾ. ಡೆವಲಪ್ಮೆಂಟ್ ವರ್ಕ್ ದುಡ್ಡಿಲ್ಲ. ನಮಗೆ ಕೊಡಬೇಕಾದ ನೀವು ಕೊಡೋದಕ್ಕೆ ಹಿಂದೆ ಹೋದರೆ ಮತ್ತು ಅವರೇ ಯಾಕೆ ಲಯಬಿಲಿಟಿ ಬಂತು? ಇಲ್ಲ, ಕಾಲಕ್ಕೆ ಕಾರ್ಪೊರೇಷನ್ಗೆ ಪ್ರಯಾಣ ದರ ಜಾಸ್ತಿ ಮಾಡೋಕ್ಕೆ ನೀವು ಪರ್ಮಿಷನ್ ಕೊಡಬೇಕಾಯಿತು. ಆ ಒಂದು ಇಷ್ಟ ನಿಮಗಿಲ್ಲ ಜನಗಳ ಮೇಲೆ ಹೊರೆ ಹಾಕೋದಕ್ಕೆ. ಓಕೆ, ಫೈನ್, ದಟ್ ಇಸ್ ನಾಟ್ ಅವರ್ ಡಿಮಾಂಡ್. ನಮಗೇನು ನುಕ್ಸಾನ್ ಆಗುತ್ತೋ, ನಮಗೆ ಒಂದು ವರ್ಷಕ್ಕೆ ಕಾಸ್ಟ್ ಎಷ್ಟಾಗುತ್ತೆ, ಆದಾಯ ಏನು ಬರುತ್ತೆ, ಆ ಡಿಫರೆನ್ಸ್ ಶಾರ್ಟ್ ಫಾಲ್ನ ಬಜೆಟ್ರಿ ಸ್ಯಾಂಕ್ಷನ್ ಆಗಿ ಕೊಟ್ಟಿದ್ರು ಈ ಪ್ರಾಬ್ಲಮ್ ಬರ್ತಿರಲಿಲ್ಲ. ಆದರೆ ಈ ಲೈಬಿಲಿಟಿ ಕ್ವಶನ್ ಯಾರಿಂದ ಬಂದಿದೆ? ಮ್ಯಾನೇಜ್ಮೆಂಟಿಂದಲ್ಲ, ವರ್ಕರ್ಸಿಂದಲೂ ಅಲ್ಲ. ಅದು ಬಂದಿರೋ ಸರ್ಕಾರದ ನೀತಿಯಿಂದ. ಅದಕ್ಕೆ ನಮ್ಗೆ ಯಾಕೆ ಹೊತ್ಕೊಳ್ಳಿ ಅಂತೀರ ಹಣ? ಸರ್, ಈಗ 1,15,000 ಎಂಪ್ಲಾಯಿಗಳು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಸರ್. ನಿಜವಾಗ್ಲೂ ಆಗತ್ತಾ, ನಮ್ಮ ಬೇಡಿಕೆಗಳು ಈಡೇರುತ್ತಾ ಅಂತೇಳಿ ನಿಮ್ಮನ್ನೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಹೇಳಕ್ ಬಯಸ್ತೀರಿ? ಖಂಡಿತ ಆಗುತ್ತೆ, ಆ ಭರವಸೆ ಇದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ 1985ನೇ ಇಸ್ವಿಯಲ್ಲಿ ಒಂದು 5 ವರ್ಷ ಸೆಟಲ್ಮೆಂಟ್ ಮಾಡಿದರು, ಲೀಗಲಿ ಎನ್ಫೋರ್ಸಬಲ್ ಸೆಟಲ್ಮೆಂಟ್. ನಾವು ಅದನ್ನು ವಿರೋಧ ಮಾಡಿದ್ದೀವಿ, 4 ವರ್ಷದ ಮೇಲೆ ಇರಬಾರ್ದು ಅಂತ. 89ನೇ ಇಸ್ವಿ ಜುಲೈ ತಿಂಗಳಲ್ಲಿ ನಾವು ಅಗ್ರಿಮೆಂಟ್ ಮಾಡಿದ್ವಿ. ಆ 5 ವರ್ಷ 4 ವರ್ಷಕ್ಕೆ ಕಳಿಸಿದ್ದೀವಿ, 1 ವರ್ಷ ರೇಟ್ ತಗೊಂಡಿದ್ದೀವಿ. ಅಂದ್ರೆ ಅಲ್ಲಿಗೆ 4 ವರ್ಷ ಫೈಟ್ ಮಾಡಿದ್ದೀವಿ. ನಮ್ಮ ಜಾತಕ ಇದೆ ಸರ್ ಇಲ್ಲಿ. ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ 6 ವರ್ಷ ಹೊರಿಸಿದ್ರು ಸೆಟಲ್ಮೆಂಟ್ನ. 3 ವರ್ಷ ಫೈಟ್ ಮಾಡಿದ್ವಿ. ದೇವೇಗೌಡರು ಮುಖ್ಯಮಂತ್ರಿ ಆದಾಗ 4 ವರ್ಷಕ್ಕೆ ಮಾಡ್ತಿದ್ದೀವಿ. ಅದನ್ನ ನಾನು ಕೇಳಿದೆ, ಇವ್ರಿಗೆಲ್ಲ ಇತಿಹಾಸ ನೋಡ್ರಿ, ನಿಮ್ಮ ಹತ್ರ ಇದೆಯಲ್ಲ ಕಿತಾಬು. ಸರ್, ನೀವು ಮುಷ್ಕರ ಮಾಡಕ್ ಹೊರಟ್ರಿ, ಹೈಕೋರ್ಟಿಂದ ಸೂಚನೆ ಬಂತು, ಆಮೇಲೆ ಸ್ಟಾಪ್ ಆಯಿತು, ಈಗ ಮತ್ತೆ ಸಭೆ ಅಂತ ಹೇಳ್ತಾ ಇದ್ರಿ. ಸಭೆಯಿಂದ ಸಮಸ್ಯೆ ಬಗೆಹರಿತಾ? ಇದು ಒಂದೇನಂದ್ರೆ ನಾಗರಿಕ ಸಮಾಜದಲ್ಲಿ ಚರ್ಚೆಗಳು, ಸಭೆಗಳು ಇದೆಲ್ಲವೂ ಒಂದು ಮೆಥಡ್, ಗೊತ್ತಾಯ್ತಾ? ಇದು ಸೂಚನೆ ಬಂದಿದ್ದರೆ ಹೈಕೋರ್ಟಿಂದ ಆರ್ಡರ್ ತಗೊಂಬಂದರು. ಒಂದು, ಸಂವಿಧಾನದತ್ತವಾಗಿ ನಮಗೆ ಸಂಘ ಮಾಡಿಕೊಳ್ಳೋ ಹಕ್ಕಿದೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಸ್ಟ್ರೈಕ್ ಮಾಡೋ ಹಕ್ಕಿದೆ ಕಾನೂನು ರೀತ್ಯ. ನಂಬರ್ 1. ನಾವು ನೋಟಿಸ್ ಕೊಟ್ಟರೆ ಇವರೇನು ಮಾಡ್ತಾರೆ? ಎಸ್ಮಾ ಹಾಕ್ತೀವಿ, ನಿಮ್ಮನ್ನು ಜೈಲಿಗೆ ಹಾಕ್ತೀವಿ ಅಂತಾರೆ. ಒಂದು ಕಾಲಕ್ಕೆ ಜನ ಜೈಲಲ್ಲಿಟ್ಟು ಪುಕ್ಷಟ್ಟೆ ಊಟ ಹಾಕೊಂಡಿರು ಬಸ್ ನಡ್ಸೋಕ್ಕಾಗತ್ತಾ? ದೇ ಮಸ್ಟ್ ಹ್ಯಾವ್ ಸಮ್ ಸೆನ್ಸ್. ನಾನು ಗೌರ್ಮೆಂಟ್ ಹೇಳಿ ಡೋಂಟ್ ಟಾಕ್ ನಾನ್ ಸೆನ್ಸ್. ಆಫ್ಟರ್ ಆಲ್ ನಮ್ಗೆ ಹೋರಾಟ ಮಾಡೋ ಹಕ್ಕಿದೆ. ಸೊ ಎಸ್ಮಾ ಹೆದರ್ಸ್ತೀರ, ಡಿಸ್ಪ್ಯೂಟ್ ರೇಸ್ ಮಾಡ್ತೀರಾ, ಕನ್ಸಿಲೇಷನ್ನು. ಸ್ಟ್ರೈಕ್ ಮಾಡಿದರೆ ಪ್ರೊಹಿಬಿಟ್ ಮಾಡ್ತೀರಾ, ಕೈಗೆ ಕಾಲಿಗೆ ಸರಪಳಿ ಹಾಕ್ತೀರಾ. ಇನ್ನು ಯಾವನೋ ಬಡಪಾಯಿ ನಡೀತೀರ, ಅವ್ನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತೀರಾ, ಆದೇಶ ಕೊಡಿಸ್ತೀರ. ನಮಗೆ ಇವತ್ತು ಇಷ್ಟೊಂದು ಬಳಲ್ತಾ ಇದ್ದೀವಿ ನಾವು. ಶರೀರ ಉಸಿರು ಒಂದು ಕಡೆ ಇಟ್ಕೊಳ್ಳೋದಕ್ಕೆ ಬೇಕಾಗುವಷ್ಟು ದುಡ್ಡು ನಮ್ಗೆ ಗೊತ್ತಿಲ್ಲ. ಬಟ್ ನ್ಯಾಯಾಲಯಗಳು ಅವ್ರದ್ದೇ ಆದ ಮೆಥಡ್ಗಳಿವೆ. ಸ್ಟ್ರೈಕ್ ಮಾಡಬೇಡ್ರಿ, ಆದೇಶ ನೀವು ಮಾಡಿದ್ರೆ ನೋಡಿ ಒಳಗಡೆ ಹಾಕ್ತೀವಿ, ನಮ್ಗೆ ಬೆದರಿಕೆ ಹಾಕ್ತಾರೆ. ಓಕೆ, ತಲೆ ಬಾಗ್ತೀವಿ ಅದಕ್ಕೆ. ಅಂದ್ರೆ ಅಲ್ಲಿಗೆ ಕಾಲು ಕೈ ಕಟ್ಟಿ ಹಾಕಿ ಬಾಯಿ ಮುಚ್ಚಿಸ್ತೀರ. ರೈಟ್? ಇನ್ನು ಯಾವ ಪೋರ್ಷನ್ ನಾವು ಮಾತಾಡೋದು? ಈಗ ನಿಮಗೆ ಉಳಿದಿರೋ ಆಪ್ಷನ್ ಏನು ಸರ್? ಆಪ್ಷನ್ ಇದೆ ಸರ್, ನಮ್ಮದು ರಿಸರ್ಚ್ ಇದೆ. ಟ್ರೇಡ್ ಯೂನಿಯನ್ದು 1925 ಇದ್ದಂಗಿಲ್ಲ ಇವತ್ತು. ವಿ ಆರ್ ರಿಸರ್ಚಿಂಗ್, ವಿ ಆರ್ ಗೋಯಿಂಗ್ ಟು ಸ್ಟ್ರಗಲ್. ರಾಜ್ಯಾದ್ಯಂತ ವರ್ಕರ್ಸು, ನಮ್ಮ ಕಾರ್ಯಕರ್ತರ ಸಮಾವೇಶಗಳನ್ನು ಮಾಡಿ ಹೊಸ ಫಾರ್ಮ್ ಆಫ್ ಸ್ಟ್ರಗಲ್ ಏನೋ ಕಂಡುಹಿಡಿದು ಅವ್ರಿಗೆ ಎಜುಕೇಟ್ ಮಾಡಿ ಹೋರಾಟಗಳು ಮಾಡ್ತೀವಿ. ಸುಮ್ಮನೆ ಕೈ ಕಟ್ಕೊಂಡು ನಾವು ಕೂತ್ಕೊಳ್ಳಲ್ಲ. ಬಟ್ ನನಗೆ ಒಂದು ವಿಶ್ವಾಸ ಏನಿದೆ, ಸರ್ಕಾರ ಹಲವಾರು ರಾಂಗ್ ಅಡ್ವೈಸ್ಗಳ ಮೇಲೆ ಈ ಪೊಸಿಷನ್ ತಗೊಂಡಿದ್ದಾರೆ. ಇವಾಗ ನಮ್ಮಲ್ಲಿ ಅಧಿಕಾರಿಗಳು ಅವ್ರು ಕೊಡ್ತಾರೆ 1/3/23 ಹೊಸ ಒಪ್ಪಂದ ನಾವು ಕೊಟ್ಟಿದ್ದೀವಿ 4 ವರ್ಷ ಅಂತ ಹೇಳ್ತಾರೆ. ಇಟ್ ಇಸ್ ನಾಟ್ ಎ ಫ್ಯಾಕ್ಟ್. ಡಾಕ್ಯುಮೆಂಟ್ರಿ ಪ್ರೂಫ್ ಮೊನ್ನೆ ಕೂಡ ನಾವು ಕೊಟ್ಟಿದ್ದೀವಿ. ಆದರೆ ಲೆಟ್ಸ್ ಗಿವ್ ಸಮ್ ಟೈಮ್. ಅಲ್ಲಿ ಬೆಳಗಾಂನಲ್ಲಿ ಮಾತನಾಡ್ತೀವಿ ಅಂತ ಹೇಳ್ತಾರೆ. ಇನ್ ದಿ ಮೀನ್ ಟೈಮ್ ನಾವು ಕಾರ್ಯಕರ್ತರ ಸಮಾವೇಶಗಳೆಲ್ಲ ಮಾಡಿ ಒಂದು ಇವಾಗ ಹ್ಯಾಂಡ್ ಬಿಲ್ ಮೂಲಕ ಅವ್ರನ್ನ ಎಜುಕೇಟ್ ಮಾಡಿ. ಯಾಕೆಂದರೆ ಹಲವಾರು ಕನ್ಫ್ಯೂಸಿಂಗ್ ಇದು ಬರ್ತಿದೆ ವಾಟ್ಸಾಪ್ಗಳಲ್ಲಿ. ಅಫಿಷಿಯಲ್ ಆಗಿ ನಮ್ಮ ಜಾಯಿಂಟ್ ಕಮಿಟಿ ಏನು ಆ್ಯಂಡ್ ಇದ್ರ ಬಗ್ಗೆ ವಿಶ್ವಾಸ ಇದೆ ಜನಕ್ಕೆ. 2012ರಲ್ಲಿ, 2016ರಲ್ಲಿ, 2023ರಲ್ಲಿ ಈ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಿಂದ ಸೆಟಲ್ಮೆಂಟ್ಗಳಾಗಿರೋದು. ಆದರೆ ಇವಾಗ ಮೂವ್ ಮಾಡಿದ್ದೀವಿ. ಫಸ್ಟ್ ನಿಮಗೆ ಗೊತ್ತಿದೆ, ಮುಖ್ಯಮಂತ್ರಿಗಳು ಏನು ಕೊಡಲ್ಲ ಅಂದರು. ಇವಾಗ 712 ಕೋಟಿ ಕೊಡ್ತೀವಿ ಅಂತಿದ್ದಾರೆ. ಇಸ್ ಇಟ್ ನಾಟ್ ಅ ಪ್ರೋಗ್ರೆಸ್? ಖಂಡಿತ ಸರ್. ಬಟ್ ಚಂದ್ರಶೇಖರ್ ಬಣ
ನಿಮ್ಮ ಜೊತೆಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? You see, one thing is that ಡಿಮಾಂಡ್ಗಳು ಕಾಮನ್ ಆಗಿದೆ. ಇವಾಗ ಉದಾಹರಣೆಗೆ ಇವತ್ತೊಂದು ಹೊಸ ಯೂನಿಯನ್ ಸೇರ್ಕೊಳ್ತು, ನಮ್ಮ ಜೊತೆ ಬಂತು, ರಿಜಿಸ್ಟರ್ಡ್ ಯೂನಿಯನ್, ವಿಶ್ವ ಕಾರ್ಮಿಕರ ಒಕ್ಕೂಟ ಅಂತ. ನಮ್ಮ ಡಿಮಾಂಡ್ಗೆ ಪೂರ್ಣ ಬೆಂಬಲ ಕೊಡ್ತೀವಿ, ನಿಮ್ಮ ಹೋರಾಟಗಳಲ್ಲಿ ಭಾಗವಹಿಸ್ತೀವಿ ಅಂತೀವಿ, ಬರಲಿ. ಚಂದ್ರಶೇಖರ್ ಬಣ ಕೂಡ ನಮ್ಮ ಬೇಡಿಕೆಗಳಿಗೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂದರೆ ನೋ ಪ್ರಾಬ್ಲಮ್. ಆದರೆ ಅವರು ಒಂದು ಸಮಾನ ವೇತನ, ಫಸ್ಟ್ ಏನು ಹೇಳಿದ್ರು ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದರು, ಆಮೇಲೆ 7ನೇ ವೇತನ ಅಂದರು, ಸಮಾನ ವೇತನ, ಏನಿವೆಲ್ಲ. ಆಮೇಲೆ ಇನ್ನೊಂದು ಅವ್ರು ಹೊಸದಾಗಿ ಅವರ ಸ್ಪೋಕ್ಸ್ಮನ್ ಏನು ಹೇಳ್ತಾರೆ, ಈ 14 ತಿಂಗಳದ್ದೇನಿದೆ ಇಂಟ್ರೀಮ್ ರಿಲೀಫ್ ಕೊಟ್ಟುಬಿಡಿ, ಎಲೆಕ್ಷನ್ ಮಾಡಿ, ಯಾರಿಗೆ ಮೆಜಾರಿಟಿ ಬಂದರೆ ಅವ್ರ ಜೊತೆ ವೇತನ ಒಪ್ಪಂದ ಮಾಡಿ ಅಂತಾರೆ. ಇವಾಗ ಆಗಲೇ 72 ತಿಂಗಳಾಯಿತು, ಅವ್ರು ಇಂಟ್ರೀಮ್ ರಿಲೀಫ್ ಕೊಡೋದು ಅವಾಗ ಎಲೆಕ್ಷನ್ ಅಷ್ಟು ಸುಲಭನ, ಯಾವನು ಹೋಗ್ತಾನೆ ಅಷ್ಟೇ ತರ್ತಾರೆ. ಈ ಜನ್ಮದಲ್ಲಿ ಆಗಲ್ಲ ಅದು. ಆದ್ದರಿಂದ ನಮ್ಮದೇನು ನಾಟ್ ಅಗೇನ್ ಏನೇ ಎಲೆಕ್ಷನ್, ಫಸ್ಟು 72 ತಿಂಗಳಾಗಿದೆ, ವೇತನ ಒಪ್ಪಂದ ಆಗಬೇಕು ನಾವು ಕೊಟ್ಟಿರೋ ಡಿಮಾಂಡ್ ಮೇಲೆ, ಆಮೇಲೆ ಎಲೆಕ್ಷನ್ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಸರ್, ಅವ್ರು ಈಗಲೂ ಅದೇ ಇರೋದು, ನೀವು ಕೇಳಿದಷ್ಟು ಬೇಡಿಕೆ ಈಡೇರಿಸಕ್ಕಾಗಲ್ಲ ಅಂತ. ಮತ್ತೆ ಈ ನೀವು ಹಂಗೆ ಮಾಡ್ತಾ ಕೊಡ್ತೀರಾ ಏನು ಸರ್? ಮುಂದೇನು ಸರ್, ಮುಷ್ಕರನ ಅನಿವಾರ್ಯನಾ? ಒಂದು ಎಂಪ್ಲಾಯೀಸ್ಗೆ ಅನ್ಯಾಯ ಆಗುವಂಥದ್ದು ನಾವು ಯಾವುದೂ ಮಾಡೋಕ್ಕಾಗಲ್ಲ, ಅದೆಷ್ಟೇ ದಿವಸ ಆಗಲಿ. ಹೇಳಿಲ್ಲ, ಹಿಂದೆ 3 ವರ್ಷ 4 ವರ್ಷ ಹೋರಾಟ ಮಾಡಿದ್ದೀವಿ. ಇವತ್ತು ಅಷ್ಟು ಟೈಮ್ ಏನು ಬೇಕಾಗಲ್ಲ ಅಂತ ನನಗನ್ಸುತ್ತೆ, ಅಷ್ಟು ಟೈಮ್ ಏನು ಬೇಕಾಗಲ್ಲ. ಅಲ್ಲ, ನ್ಯೂ ಇಯರಲ್ಲಿ ಮುಷ್ಕರನೆ ಶುರು ಮಾಡಿ ಅಂತೇಳಿ ನಿಮ್ಮ ಕೆಲ ನೌಕರರೆಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ದಾರೆ ಅಂತ ಸರ್. ಅಲ್ಲ, ಬರ್ತಾ ಇದೆ. ಥ್ಯಾಂಕ್ಸ್ ಟು ದಿ ಮೀಡಿಯಾ, ಹೋದ ತಕ್ಷಣ ನಿಮ್ದೆಲ್ಲ ಬಂದ್ಬಿಡುತ್ತಲ್ಲ. ನಮಗೂ ಸುಮಾರು ಕಡೆ ಬರ್ತೀವಿ, ಸರ್ ಡೇಟ್ ಯಾವಾಗ ಫಿಕ್ಸ್ ಮಾಡ್ತೀರ ಅಂತ. ಆ ಡೇಟ್ ಫಿಕ್ಸ್ ಮಾಡಿ ಏನೋ ಸ್ಟೇ ಬರುತ್ತೆ, ಆದೇಶ ಬರುತ್ತೆ. ಬೇಕಾದು ಆದೇಶ ತಗೊಳ್ಳೋಕೆ ನಾವು ಲಾಯರ್ ದುಡ್ಡು ಕೊಡ್ಬೇಕಾ? ನೋ. ಅದಕ್ಕೆ ಹೊಸ ಫಾರ್ಮ್ಗಳು ಮಾಡ್ತೀವಿ, ನಿಮ್ಮನ್ನು ವಿಶ್ವಾಸಕ್ಕೆ ತಗೋತೀವಿ, ಜನಗಳನ್ನು ವಿಶ್ವಾಸಕ್ಕೆ ತಗೊಳ್ತೀವಿ. ಆ ಫಾರ್ಮ್ ಆಫ್ ಸ್ಟ್ರಗಲ್ ಏನು ಅಂತ ಹೇಳ್ತೀವಿ, ನಾವು ಚರ್ಚೆ ಮಾಡ್ತಾ ಇದೆ. ಯಾವಾಗ ಸರ್? ದಟ್ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಅಂತಿಮವಾಗಿ ಸರ್ಕಾರದಿಂದ ನಮಗೆ ಎಸ್ ಆರ್ ನೋ ಬರಬೇಕು. ಏನಾದರೂ ಡೆಡ್ಲೈನ್ ರೀತಿ ಏನಾದರೂ ಕೊಡೋಕ್ಕೆ ಹಾಗೆಲ್ಲ ಸರ್, ಹೆಂಗೆ ಹೇಳಿ ಒಂದು ಸರ್ಕಾರ ಡೆಡ್ಲೈನ್ ಕೊಡೋಕ್ಕಾಗತ್ತ? ಸರ್ಕಾರ ನಮ್ಗೆ ಹೆದರ್ಸುತ್ತೆ, ಎಷ್ಟು ಮಾತ್ರ ತಂದೀವಿ ಹತ್ತದೆ. ಆ ರೀತಿ ನಾವು ಸರ್ಕಾರವನ್ನು ಹೆದರ್ಸೋಲ್ಲ, ನಂಬಿಕೆ ಇಟ್ಕಿಲ್ಲ. ಒಂದು ಸಲ ನಾವು ಅಕಾಡೆ ಕೇಳಿದ್ರೆ ಅದ ಡಿಮಾಂಡ್ ಪೂರೈಕೆ ಆಗಲೇಬೇಕು. ಲಾಸ್ಟ್ ಟೈಮ್ ಆದಂಗೆ ಆಗ್ಬಿಟ್ರೆ ಏನು? ಲಾಸ್ಟ್ ಟೈಮ್ ಪೇ ಎಲ್ ಹಾಕಿದ್ರು, ನಿಮಗೆ ಗೊತ್ತಿದೆ. ಪೇ ಎಲ್ ಹಾಕಿದ್ರು, ಒಂದಿಷ್ಟು ಸ್ಟ್ರೈಕ್ ಆಯಿತು, ಜನ ಮೂಡಲಿದ್ರು. ಬಟ್ ನಮಗೇನೆ ನ್ಯಾಯಾಲಯದ ಆದೇಶ ನಾವು ಉಲ್ಲಂಘನೆ ಮಾಡಬಾರ್ದು ಜಾಯಿಂಟ್ ಕಮಿಟಿಲಿ ತೀರ್ಮಾನ ಮಾಡಿದ್ವಿ. ಆದ್ದರಿಂದ ಈ ಸಹ ಆ ಥರ ಆದೇಶಕ್ಕೆ ಅವಕಾಶ ನಾವು ಕೊಡೋದಿಲ್ಲ. ಬಟ್ ಮುಷ್ಕರ ಅನಿವಾರ್ಯ ಆಗುತ್ತಾ ಸರ್? ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಗವರ್ಮೆಂಟ್ ಸ್ಟ್ಯಾಂಡ್. ಬಟ್ ನಮ್ಮ ಡಿಮಾಂಡ್ಗಳು ಸೆಟ್ಲ್ ಮಾಡೋದು ಅನಿವಾರ್ಯವಾಗಿದೆ ವರ್ಕರ್ಸ್ಗೆ. ಅದನ್ನು ಪಡೆಯೋಕ್ಕೆ ಏನು ಬೇಕಾದ್ರೂ ನಾವು ಮಾಡ್ತೀವಿ. ಇದು ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರ ಅಂತ ಅನಸುಬ್ರ ಅವ್ರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.